ಪ್ರಜ್ವಲ್ ಎಮರ್ಜೆನ್ಸಿ ಕಾಲ್ ಒಂದನ್ನು ಮಾಡಿದ್ರಂತೆ. ನಿನ್ನೆ ರಾತ್ರಿನೇ ನಡೆದಿತ್ತು ಪ್ಲಾನ್, ಅಂದರೆ ಮೊನ್ನೆ ರಾತ್ರಿನೇ ಪ್ಲಾನ್ ನಡೆದಿತ್ತು ಅಂತ. ಯಾಕೆ ಏಕಾಏಕಿ ಪ್ರಜ್ವಲ್ ರೇವಣ್ಣ ಈ ತೀರ್ಮಾನಕ್ಕೆ ಬಂದರು ಅಂತಂದರೆ, ಪ್ರಜ್ವಲ್ ರೇವಣ್ಣ ಯಾವುದೋ ಒಂದು ವಿಚಾರಕ್ಕೆ ಒಬ್ರಿಗೊಂದು ಎಮರ್ಜೆನ್ಸಿ ಕಾಲ್ ಮಾಡ್ತಾರೆ. ಆಗ ಅವರು ಬುದ್ಧಿವಾದವನ್ನು ಹೇಳ್ತಾರೆ. ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಪ್ರಜ್ವಲ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆಪ್ತರ ಮೂಲಕ ಹಿರಿಯರೊಬ್ಬರಿಂದ ದೇಶಕ್ಕೆ ವಾಪಸ್ಸಾಗುವಂತೆ ತಾಕೀತು ಮಾಡಿಸ್ತಾರೆ. ಆಮೇಲೆ ದೇವೇಗೌಡರ ಪತ್ರ, ಕುಮಾರಸ್ವಾಮಿ ಹೇಳಿಕೆ ಇದೆಲ್ಲ ಕೇಳಿದ ನಂತರ ಮನಸ್ಸು ಬದಲಾಯಿಸಿ ಮೇ 31ಕ್ಕೆ ಡೇಟ್ ಫಿಕ್ಸ್ ಮಾಡಿಕೊಂಡು ವಿಡಿಯೋವನ್ನು ರಿಲೀಸ್ ಮಾಡಿದ್ರು. ಎಲ್ಲ ಮೊನ್ನೆನೇ ಆಗಿತ್ತು ಇವೆಲ್ಲವೂ ಕೂಡ ಕೆಲವ್ರ ಜೊತೆ ಚರ್ಚೆ ಅಂತ. ರಾಜ್ಯದಲ್ಲಿ ಕಳೆದ 40 ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ. 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ನನಗೆ ಕಾನೂನು ಬಗ್ಗೆ ಗೌರವ ಇದೆ, ದೇವ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಅಷ್ಟೇ, ನಾನು ಇನ್ನೇನು ಹೇಳಕ್ಕೆ ಹೋಗಲ್ಲ. ಈಗ ಕೋರ್ಟಲ್ಲಿರುವ ನಾನು ಯಾವುದೇ ವಿಷಯಕ್ಕೆ ನಾನು ರಿಯಾಕ್ಟ್ ಈಗ ಮಂಜುನಾಥ ಸ್ವಾಮಿನೇ ನನಗೆ ಇದೆ. ನನಗೆ ಎಲ್ಲ ಕ್ಷೇತ್ರಗಳು, ಅದಕ್ಕಿಂತ ಹೆಚ್ಚಾಗಿ ಮಂಜುನಾಥ ಇವತ್ತು ಸೋಮವಾರ ಇದೆ, ಮಂಜುನಾಥನ ದರ್ಶನ ಮಾಡಿದ್ದೀನಿ. ಎಲ್ಲ ಮಂಜುನಾಥನಿಗೆ ಬಿಡ್ತು. ನಾನು ನ್ಯಾಯಾಂಗದಲ್ಲಿರುವಾಗ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದಲ್ಲಿರುವಾಗ ಆ ವಿಷಯ ನಾನು ಮಾತಾಡೋಕ್ಕೆ ಪ್ರಸ್ತಾವನೆ ಮಾಡೋಕ್ಕೆ ತಯಾರಿಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗ ದೇವ್ರ ಮೇಲೆ ನಂಬಿಕೆ ಇದೆ. ಅದ್ರ ಬಗ್ಗೆ ಯಾರು ನೀವು ದಯಮಾಡಿ ಕ್ವಶನ್ ಕೇಳಬೇಡಿ ಅಂತ. ಯಾರು ಅಂತ ನಮ್ಮ ಕಾರ್ಯಕರ್ತರು ಆತಂಕ ಪಡ ದುಡಿಗಿಡಬೇಕಾಗಿಲ್ಲ. ಕೋರ್ಟಲ್ಲಿ ಕೇಸಿದ್ದ ನಾನೆಲ್ಲ ಮಾಡೋಕ್ಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಎಸ್ ಮಸೂದ್, ಈಗ ಇಷ್ಟು ದಿನ ಇಲ್ಲದ ಪ್ರಜ್ವಲ್ ಏಕಾಏಕಿ ನಿನ್ನೆ ವಿಡಿಯೋ ರಿಲೀಸ್ ಮಾಡಿದ್ದು ಏಕೆ, ಮತ್ತು ಏನು ನಡೆದಿತ್ತು? ಪ್ರಜ್ವಲ್ ವಿಡಿಯೋ ರಿಲೀಸ್ ಮಾಡಿ 31ಕ್ಕೆ ನಾನು ಬರ್ತೀನಿ ಅಂತ ಹೇಳಬೇಕು ಅಂತಕ್ಕಂಥ ಸನ್ನಿವೇಶ ಸೃಷ್ಟಿಯಾಗಿದ್ದು ಹೇಗೆ ಅಂತ? ಅರವಿಂದ್, ಒಂದು ಪ್ರಜ್ವಲ್ ಮುಂದೆ ಬೇರೆ ಯಾವುದೇ ಆಪ್ಷನ್ ಕೂಡ ಇರಲಿಲ್ಲ. ಭಾರತಕ್ಕೆ ಮರಳಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿತ್ತು ಈ ಒಂದು ತಿಂಗಳಲ್ಲಿ ನಡೆದಂತಹ ಬೇರೆ ಬೇರೆ ವಿದ್ಯಮಾನಗಳಿಂದ. ಇನ್ನೊಂದೇನೆಂದರೆ, ಆಪ್ತರೊಬ್ಬರ ಮೂಲಕ ಹಿರಿಯರೊಬ್ಬರನ್ನ ಪ್ರಜ್ವಲ್ ಸಂಪರ್ಕ ಮಾಡ್ತಾರೆ. ಆ ಹಿರಿಯರು ಅವರು ಒಂದಷ್ಟು ಸಲಹೆ ಸೂಚನೆ ಮಾರ್ಗದರ್ಶನ ಮಾಡ್ತಾರೆ. ಹಿರಿಯರ ಸಲಹೆ ಸೂಚನೆ ಮಾರ್ಗದರ್ಶನ ಆಧಾರದಲ್ಲೇ ಡಿಸೆಂಬರ್ 30 ಈ ತಿಂಗಳ 31ಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಬರಬೇಕು ಅನ್ನುವಂಥ ತೀರ್ಮಾನಕ್ಕೆ ಪ್ರಜ್ವಲ್ ಬರ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಜೊತೆಗೆ ಅವ್ರ ಮುಂದೆ ಯಾವುದೂ ಆಪ್ಷನ್ ಕೂಡ ಇರಲಿಲ್ಲ. ಕುಮಾರಸ್ವಾಮಿ ಅವರು ಮನವಿ ಮಾಡಿದರು, ದೇವೇಗೌಡರು ಪತ್ರ ಬರೆದರು. ಪಾಸ್ಪೋರ್ಟ್ ರದ್ದತಿ ಸಂಬಂಧಪಟ್ಟಂತೆ ಪತ್ರ ವ್ಯವಹಾರ ರಾಜ್ಯ ಕೇಂದ್ರ ಸರ್ಕಾರದ ನಡುವೆ ನಡೀತಾ ಇತ್ತು, ಪ್ರಕ್ರಿಯೆಗಳು ಆರಂಭ ಆಗಿದ್ವು. ಇನ್ನೊಂದು ಕಡೆ SIT ಕೂಡ ಟೈಟ್ ಆಗ್ತಾ ಇತ್ತು. ಇವೆಲ್ಲ ಕಾರಣಗಳಿಂದಾಗಿ ಕಾನೂನು ಹೋರಾಟದಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ, ಕಾನೂನು ಇಕ್ಕಳದಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅನ್ನುವಂತಹ ಸತ್ಯ ಮನವರಿಕೆ ಆಯಿತು. ಆ ಹಿನ್ನೆಲೆಯಲ್ಲೇ ಭಾರತಕ್ಕೆ ಮರಳಲೇಬೇಕಾದಂತಹ ಸಂದರ್ಭ ಸೃಷ್ಟಿಯಾಯಿತು. ಇನ್ನೊಂದು, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಾದರೂ ರದ್ದಾಗ್ಬಿಟ್ರೆ ಬಹಳ ಇನ್ನಷ್ಟು ಸಂಕಷ್ಟ ಆಗುತ್ತೆ, ಭಾರತಕ್ಕೆ ಮರಳೋದಕ್ಕೆ ಆಗಲ್ಲ. ಎಲ್ಲಿ ಕಂಡು ಬರ್ತಾರೆ ಪ್ರಜ್ವಲ್ ಅಲ್ಲೇ ಅರೆಸ್ಟ್ ಕೂಡ ಆಗುವ ಸಾಧ್ಯತೆ ಇತ್ತು. ಆ ಮುಜುಗರದಿಂದಲೂ ಕೂಡ ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಈಗ ಭಾರತಕ್ಕೆ ಬರಬೇಕು ಅನ್ನೋದು ತೀರ್ಮಾನ ಮಾಡಿದ್ದಾರೆ. 31ಕ್ಕೆ ಭಾರತಕ್ಕೆ ಬರಬೇಕನ್ನುವಂಥ ತೀರ್ಮಾನ ಮಾಡ್ತಾರೆ. ಆಗಲೇ SIT ಅವರು ಕೂಡ ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ದಟ್ಟವಾಗಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮಸೂದ್ ಮತ್ತು ಶಬೀರ್, ಇಬ್ಬರಿಗೂ ಕೂಡ ಧನ್ಯವಾದ. ಬೇರೆ ಆಪ್ಷನ್ ಕೂಡ ಏನೂ ಇರಲಿಲ್ಲ. ಪ್ರಜ್ವಲ್ ರೇವಣ್ಣಗೆ ಇನ್ನೊಂದು ತಿಂಗಳು ಮುಂದಕ್ಕೆ ಹಾಕ್ಬೋದಾಗಿತ್ತು. ಬಟ್ ಯಾರ ಸಂಪರ್ಕನೂ ಇಲ್ದೇನೆ ವಿದೇಶದಲ್ಲಿ ಕೂತ್ಕೊಂಡು ನಾನು ಇಲ್ಲೇ ಇದ್ದು ಬಿಡ್ತೀನಿ ಅಂತ ಮಾಡೋದಕ್ಕೆ ಆ ರೀತಿ ಬರಲ್ಲ. ಹಾಗಾಗಿ ವಿಧಿ ಇಲ್ದೇನೆ ಈಗ ಕೊನೆಗೊಂದು ತೀರ್ಮಾನಕ್ಕೆ ಅವ್ರು ಬಂದಿದ್ದಾರೆ. ಈಗ ಸದ್ಯಕ್ಕಿರೋ ಕುತೂಹಲ 31ಕ್ಕೆ ಅವ್ರು ಬರ್ತಾರಾ ಇಲ್ವಾ? ನೋಡೋಣ, ವೆಯ್ಟ್ ಮಾಡೋಣ ಏನಾಗುತ್ತೆ ಅಂತ.